ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತೊಂದು 15 ರಿಂದ 20 ನಿಮಿಷದಲ್ಲಿ ಆಗುವಂತ ಈಸಿಯಾಗಿ ರುಚಿಯಾಗಿರುವಂತ ಹೆಸರು ಕಾಳಿನ ಒಂದು ಸಾರಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಅನ್ನ, ಮುದ್ದೆ ಮತ್ತೆ ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ ಚೆನ್ನಾಗಿರತ್ತೆ. ಯಾರೆಲ್ಲ ಬ್ಯಾಚುಲರ್ಸ್ ಗಳು ಇರ್ತೀರಾ ಅಥವಾ ಫಸ್ಟ್ ಟೈಮ್ ಮಾಡೋರು ಇರ್ತೀರಾ ಅಥವಾ ಸ್ಟೂಡೆಂಟ್ ಗಳು ಇರ್ತಿರಲ್ವಾ, ಅಂತವ್ರೆಲ್ಲ ತುಂಬಾ ಈಸಿಯಾಗಿ ತುಂಬಾ ಬೇಗನೆ ಮಾಡ್ಕೊಳ್ಳುವಂತ ಒಂದು ರುಚಿಯಾದಂತ ಒಳ್ಳೆ ಅಡಿಗೆ. ಇದು ಹೇಗ್ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ ಅಲ್ಲೇ 200-250 ml ಸೈಜ್ ಇಂದು ಕಪ್ಪು, ಆ ಕಪ್ಪಲ್ಲಿ 1 ಕಪ್ ಅಷ್ಟು ಹೆಸರು ಕಾಳು ತಗೋತಾ ಇದ್ದೀನಿ. ಈ ಹೆಸರು ಕಾಳನ್ನೆಲ್ಲ ನೆನ್ಸಿಡೋದೆಲ್ಲ ಏನಿಲ್ಲ, ಮುಂಚೆನೆ ಡೈರೆಕ್ಟ್ ಆಗಿ ಕುಕ್ಕರ್ ಹಾಕ್ಬಿಟ್ಟು ಒಣಗಿರೋ ಕಾಳನ್ನ ಅದನ್ನ ತೊಳೆದು ಇಟ್ಕೊಂಡಿದೀನಿ. ತೊಳೆದ್ಬಿಟ್ಟು ನೀರ್ ಚೆಲ್ಲಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 2 ಟೊಮೊಟೊ ತಗೊಂಡಿದೀನಿ. ಇದು ನಾರ್ಮಲ್ ಟೊಮೊಟೊ, ಹುಳಿ ಟೊಮೊಟೊ ಆದ್ರೆ 1 ತಗೊಳ್ಳಿ ಸಾಕಾಗತ್ತೆ. ಇದು ಚೆನ್ನಾಗ್ ಹಣ್ಣಾಗಿರೋಂತ ದೊಡ್ಡ ಸೈಜ್ದು 2 ಟೊಮೊಟೊ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹುಣಸೆ ಹುಳಿ ಹಾಕ್ತಾ ಇಲ್ಲ, ಬರೀ ಟೊಮೊಟೊ ಮಾತ್ರ. ಮತ್ತೆ ಬೆಳ್ಳುಳ್ಳಿ, ಇಲ್ಲಿ ದಪ್ಪದ ಬೆಳ್ಳುಳ್ಳಿ ಪೀಸಸ್, ಇದು ತುಂಬಾ ದಪ್ಪ ಇದೆ, 4 ತಗೊಂಡಿದೀನಿ. ಚಿಕ್ಕದಾದ್ರೆ ಒಂದು ಅರ್ಧ ಬೆಳ್ಳುಳ್ಳಿ ಹಾಕೊಳ್ಳಿ. 2-3 ಹಸಿರು ಮೆಣಸಿನಕಾಯಿ. ಇದಕ್ಕೆ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಹಾಕ್ತಿದ್ದೀನಿ. ನೀವು ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. 2 ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಉಪ್ಪು. ಉಪ್ಪನ್ನ ಸ್ವಲ್ಪ ಕಮ್ಮಿನೂ ಹಾಕೊಂಡು ಕೂಗಿಸ್ಕೊಳ್ಳಿ ಫಸ್ಟ್. ಇದಕ್ಕೆ 1 ಕಪ್ ಹೆಸರು ಕಾಳು ಹಾಕಿರೋದಕ್ಕೆ 2 ಕಪ್ ಅಷ್ಟು ನೀರ್ ಹಾಕೋತಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕೂಗಿಸ್ಕೊಳ್ಳೋಣ, ತೆಳ್ಳಗೆ ಏನ್ ಬೇಕಾಗಲ್ಲ. 2 ಕಪ್ ನೀರ್ ಹಾಕಿ ಕೂಗ್ಸಿದ್ರೆ ಸಾಕಾಗತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡಿ 4-5 ವಿಷಲ್ ಆರು ಹಾಕ್ಸ್ಕೊಳ್ಳಿ. ನಾವು ಕಾಳು ನೆನ್ಸಿಲ್ದೇ ಇರೋದ್ರಿಂದ, ಒಣಗಿರೋ ಕಾಳಾಗಿರೋದ್ರಿಂದ 4-5 ವಿಷಲ್ ಆರು ಬೇಕು. ಚೆನ್ನಾಗಿ ಬೇಯ್ಬೇಕು ಕಾಳು, ಹೆಚ್ಚಿಗೆ ಚೆನ್ನಾಗಿ ಬೆಂದಷ್ಟು ರುಚಿ ಆಗುತ್ತೆ ಸಾರು. ನಾನಿವತ್ತು ಹುಣಸೆ ಹುಳಿ ಇದಕ್ಕೆ ಹಾಕ್ತಾ ಇಲ್ಲ, ಬರೀ ಟೊಮೊಟೊ 2 ಟೊಮೊಟೊ ಹಾಕಿದೀನಿ. ಆ ಹುಳಿನೇ ಸಾಕಾಗುತ್ತೆ ಅಂತ. ನೀವು ಹುಣಸೆ ಹುಳಿನೂ ಹಾಕೋದಾದ್ರೆ 1 ಟೊಮೊಟೊ ಹಾಕಿ ಸ್ವಲ್ಪ ಹುಣಸೆ ರಸನ ನೆನ್ಸಿಟ್ಕೊಂಡು ರಸ ತೆಗೆದ್ಬಿಟ್ಟು ಅದನ್ನು ಕೂಡ ಹಾಕ್ಬೋದು. ಇವಾಗ್ಲೇ ಬೇಯಕ್ ಕೂಡ ಹಾಕ್ಬೋದು, ಇಲ್ಲ ಕೊನೆಗೆ ಕುದಿಸೋವಾಗ ಕೂಡ ಹಾಕಿ ಕುದಿಸ್ಬೋದು 1-2 ನಿಮಿಷ. ನಾನಿಲ್ಲಿ 5 ವಿಷಲ್ ಹಾಕ್ಸಿದೀನಿ, ಚೆನ್ನಾಗಿ ಬೇಯ್ಲಿ ಕಾಳು ಅಂತ. ನೋಡೋಣ ಹೆಂಗ್ ಬೆಂದಿದೆ. ನೋಡಿ, ಸಾಫ್ಟ್ ಆಗಿ ಬೆಂದಿದೆ. ತುಂಬಾ ಸಾಫ್ಟ್ ಆಗಿ ಬೇಯ್ಬೇಕು. ಇದನ್ನ ಪೊಟೊಟೊ ಮ್ಯಾಶರ್ ಬರುತ್ತಲ್ಲ, ಸ್ವಲ್ಪ ಮ್ಯಾಶ್ ಮಾಡ್ಬೇಕು. 1 ನಿಮಿಷ ಹಿಂಗೆ ಕಡ್ದಂಗ್ ಆಗತ್ತೆ. ಸ್ವಲ್ಪ ತುಂಬಾ ಪೇಸ್ಟ್ ತರ ಏನ್ ಮಾಡಕ್ ಹೋಗ್ಬೇಡಿ, ಕಾಳ್ ತರ ಇದ್ರೇನೆ ಚೆನ್ನಾಗಿರತ್ತೆ. 1 ನಿಮಿಷ ಹಿಂಗೆ ಮ್ಯಾಶ್ ಮಾಡಿದ್ರೆ ಸಾಕಾಗತ್ತೆ. ಇದಕ್ಕೆ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೊಂಡು ಹೋಗ್ಬೇಕು. ನೀವು ಚಪಾತಿ, ರೊಟ್ಟಿ ಈ ತರದಕ್ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಸ್ವಲ್ಪನೇ ನೀರ್ ಹಾಕಿ. ಇಲ್ಲ ಅನ್ನ ಮುದ್ದೆಗ್ ಮಾಡ್ಕೋತೀವಿ ಅಂದ್ರೆ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ, ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ ನೋಡ್ಕೊಂಡು ಅಷ್ಟು ನೀರ್ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು, ಉಪ್ಪು ಖಾರ ಕೂಡ ನೋಡಿ, ಇವಾಗ ಟೇಸ್ಟ್ ನೋಡಿ, ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕ್ಬಿಟ್ಟು ಇದನ್ನ ಕುದಿಸ್ಬೇಕು. 3-4 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಕುದಿಯೋಕ್ ಒಂದ್ ಕಡೆ ಇಟ್ಬಿಡೋಣ. ಇದಕ್ಕೊಂದು ಒಗ್ಗರಣೆ ಕೂಡ ಹಾಕೋಬೇಕು, ಅದನ್ನ ಈ ಕಡೆ ಹಾಕೋತಿದೀನಿ ನಾನು. ಒಗ್ಗರಣೆಗೆ ಒಂದ್ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ಎಣ್ಣೆ ಕಾದಾಗ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಚಮಚ ಜೀರಿಗೆ, ಮತ್ ಸ್ವಲ್ಪ ಫ್ರೆಶ್ ಕರ್ಬೇವಿನ ಸೊಪ್ಪು, 2-3 ಒಣಮೆಣಸಿನಕಾಯಿ ಹಾಕೊಳ್ಳಿ, ಚೆನ್ನಾಗಿರತ್ತೆ. ಎಲ್ಲ ಹಾಕಿ 1 ಸೆಕೆಂಡ್ ಕೈಯಾಡಿಸಿ, ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕೈಯಾಡಿಸಿ. ಇದಕ್ಕೆ ಇವಾಗ ಆನಿಯನ್ ಹಾಕ್ಬೇಕು. ನಾನೊಂದು ಚಿಕ್ಕ ಆನಿಯನ್ನ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನು ಕೂಡ ಹಾಕಿ ಅದನ್ನು 1-2 ನಿಮಿಷ ಕೈಯಾಡಿಸ್ಬೇಕು ಒಗ್ಗರಣೆಲಿ. ಒಂದ್ ಸ್ವಲ್ಪ ಹುರ್ಕೊಂಡಂಗ್ ಆಗ್ಬೇಕು ಆನಿಯನ್. ಈ ಕಡೆ ಸಾರು ಕೂಡ ಮಳ್ಳಕ್ ಇಟ್ಟಿದ್ದೀನಲ್ಲ, ಅದು ಕೂಡ ಮಳ್ತಾ ಇದೆ. ಒಂದ್ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಳಿ. ಅದು ಕುದಿತಾ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಿಮ್ಗೆ ಸಾರ್ ತರ ಬೇಕು ಮುದ್ದೆ ಅನ್ನಕ್ಕೆ ಅಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರಿ. ಇವಾಗ ನೀರ್ ಹಾಕೊಂಡು ಕುದಿಸೋವಾಗ ಗಟ್ಟಿ ಆಗತ್ತದು. ನಿಮ್ಮ ಮತ್ತೆ ಉಪ್ಪು ಖಾರ ಕೂಡ ನೀವು ನೋಡ್ಕೊಂಡು ಇವಾಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿರಿ. ಸೊ ಒಗ್ಗರಣೆ ಕೂಡ ಬೆಂತು, ಇಷ್ಟ ಆದ್ರೆ ಸಾಕಾಗತ್ತೆ. ಇದನ್ನು ಕೂಡ ಇವಾಗ ಸಾರಿಗೆ ಹಾಕಿ ಇನ್ನೊಂದು ನಿಮಿಷ ಕುದಿಸಿದ್ರೆ ಸಾಕು. ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹೊಂದ್ಕೊಳ್ಳೋ ತರ 1 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು. ಈ ಸಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ರೊಟ್ಟಿ, ಚಪಾತಿ ಅಷ್ಟೇ ಅಲ್ಲ, ದೋಸೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈವನ್ ಇಡ್ಲಿ ಕೂಡ ಚೆನ್ನಾಗಿರುತ್ತೆ. ಸಾಂಬಾರ್ ತರ ತುಂಬಾ ಟೇಸ್ಟಿ ಆಗಿರುತ್ತೆ. ಮಾಡೋದು ಇಷ್ಟು ಸಿಂಪಲ್ ಆದ್ರೂ ಟೇಸ್ಟ್ ಮಾತ್ರ ಅಮೇಸಿಂಗ್ ಆಗಿರುತ್ತೆ. ಈ ಸಾರ್ ಮಾಡೋಕ್ಕೂ ಕೂಡ 15-20 ನಿಮಿಷ ಸಾಕು. ಕಾಳ್ನೆಲ್ಲ ಏನ್ ನೆನ್ಸಿಟ್ಕೋಬೇಕು ಏನು ಇಲ್ಲ, ಜಸ್ಟ್ ಕುಕ್ಕರ್ಗೆ ಹಾಕಿ ಎಲ್ಲ ಕೂಗಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಆಯ್ತು. ತುಂಬಾ ಕ್ವಿಕ್ ಆಗಿ ಆಗುತ್ತೆ, ಈಸಿಯಾಗಿ ಮಾಡ್ಬೋದು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ ಇವಾಗ ಸಮ್ಮರ್ ಬೇರೆ ಅಲ್ವಾ, ಹೆಸರು ಕಾಳಿಂದು ಹೆಚ್ಚಿಗೆ ಅಡಿಗೆಗಳು ಮಾಡ್ಕೊಂಡ್ ತಿನ್ನಿ. ಬೇಸಿಗೆನಲ್ಲಿ ತುಂಬಾ ಹೀಟ್ ಆಗುತ್ತಲ್ವಾ, ಎಲ್ಲರಿಗೂ ತುಂಬಾ ಜನ ಅಂತಾರೆ ತುಂಬಾ ಹೀಟ್ ನನ್ ಬಾಡಿ ಅಂತ. ಇದು ತಂಪು, ಬಾಡಿಗೆ ತುಂಬಾ ತಂಪು ಕೊಡುತ್ತೆ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ನನ್ಗಂತೂ ಅನ್ನದ ಜೊತೆಗೆ ತುಂಬಾ ಇಷ್ಟ ಇದು. ಒಂದು ಉಪ್ಪಿನಕಾಯಿ ಹಾಕೊಂಡು ತುಪ್ಪನೂ ಹಾಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಮುಂದಿನ ಒಂದ್ ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.